ಓಂ ಮಹಾಗಣಾಧಿಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಒಂದು 4 ವರ್ಷ ಹಿಂದಗಡೆ ಕೋವಿಡ್ ಸಮಯದಲ್ಲಿ ಈ ಲಲಿತಾ ಸಹಸ್ರನಾಮ ಚಾನಲ್ನ ಸ್ಟಾರ್ಟ್ ಮಾಡಿದ್ವಿ. ಇದ್ರವರೆಗೂ ಒಂದು 4-5 ಎಪಿಸೋಡ್ ಆಯ್ತು ಅನ್ಸುತ್ತೆ. ಅದರಲ್ಲಿ ನಾವು ಇನ್ನೂ ಲಲಿತಾ ಸಹಸ್ರನಾಮ ಸ್ತೋತ್ರಕ್ಕೆ ಪ್ರವೇಶ ಆಗಿಲ್ಲ. ಲಲಿತಾ ಸಹಸ್ರನಾಮ ಸ್ತೋತ್ರ ನಮಗೆ ಹೆಂಗೆ ಸಿಕ್ತು ಅನ್ನೋವಂಥ ಒಂದು ವಿಷಯವನ್ನು, ಒಂದು ಕಥೆ ಇದೆ, ಆ ಕಥೆ ಹೇಳ್ಕೊಳ್ಳೋಣ ಅಂತ ಅಂದ್ಕೊಂಡು ಆ ಕಥೆಯನ್ನು ಹೇಳ್ಕೊತಿದ್ವಿ. ಸೊ ಹೆಂಗೆ ಸಿಕ್ತು ಲಲಿತಾ ಸಹಸ್ರನಾಮ ಸ್ತೋತ್ರ? ನಮಗೆ ಲಲಿತಾ ಸಹಸ್ರನಾಮ ಸ್ತೋತ್ರ ಪಾರಾಯಣ ಆದಮೇಲೆ ಎಲ್ಲರಿಗೂ ಗೊತ್ತಿರುತ್ತೆ, ಒಂದು ವಾಕ್ಯ ಬರುತ್ತೆ. ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ ಉತ್ತರಖಂಡೇ ಹಯಗ್ರೀವಾಗಸ್ತ್ಯ ಸಂವಾದೆ ವಿರಚಿತ ಲಲಿತಾ ಸಹಸ್ರನಾಮ ಸ್ತೋತ್ರಂ. ಇತಿ ಶ್ರೀ ಬ್ರಹ್ಮಾಂಡ ಪುರಾಣೆ. ನಮಗೆ 18 ಪುರಾಣಗಳಿದೆ. ಅದರಲ್ಲಿ ಒಂದು ಪುರಾಣ ಆದ ಬ್ರಹ್ಮಾಂಡ ಪುರಾಣದಲ್ಲಿ ಉತ್ತರಖಂಡೆ, ಒಂದು ಪುರಾಣದಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಅಂತ ಡಿವೈಡ್ ಆಗಿರುತ್ತೆ ಒಂದು ಪುರಾಣ. ಅದರಲ್ಲಿ ಉತ್ತರ ಭಾಗದಲ್ಲಿ ಉತ್ತರಖಂಡೆ ಹಯಗ್ರೀವ ಅಗಸ್ತ್ಯ ಸಂವಾದೆ, ಹಯಗ್ರೀವ ಸ್ವಾಮಿ ಅಗಸ್ತ್ಯ ಮಹರ್ಷಿಗಳ ಸಂವಾದದಲ್ಲಿ ನಮಗೆ ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಸಿಕ್ತು, ಲಭ್ಯವಾಯಿತು. ಯಾಕೆ ಹೇಳ್ಕೊಬೇಕು ಆ ಕಥೆ ಅಂತಂದರೆ, ಲಲಿತಾ ಸಹಸ್ರನಾಮ ಸ್ತೋತ್ರದ ವ್ಯಾಲ್ಯೂ ಏನಿದೆ ಅದನ್ನು ಹೇಳುವಂಥ ಒಂದು ಸ್ತೋತ್ರ. ಲಲಿತಾ ಸಹಸ್ರನಾಮ ಸ್ತೋತ್ರ ಏನು ಸಾಮಾನ್ಯವಲ್ಲ, ಅದಕ್ಕೆ ಶಕ್ತಿ ಏನು ಅನ್ನುವಂಥ ಒಂದು ವಿಷಯ ಪ್ರೂವ್ ಮಾಡುವಂಥ ಒಂದು ಕಥೆ. ಏನು ಆ ಕಥೆ ಅಂತಂದರೆ, ಹಯಗ್ರೀವ ಸ್ವಾಮಿ ಅಸ್ಸಾಂ ರಾಜ್ಯದಲ್ಲಿ ಒಂದು ಬೆಟ್ಟದ ಮೇಲೆ ಅವತರಿಸಿ ಒಂದು ಮುಖ್ಯವಾಗಿರುವಂಥ ಒಂದು ಕಾರ್ಯ ಆಗಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಅಸ್ಸಾಂನಲ್ಲಿ ಒಂದು ಬೆಟ್ಟದ ಮೇಲೆ ತಪಸ್ಸು ಮಾಡ್ಕೊತಿದ್ರು. ಅಲ್ಲಿಗೆ ಯಾದೃಚ್ಛಿಕವಾಗಿ ಅಗಸ್ತ್ಯ ಮಹರ್ಷಿಗಳು ಅವರು ಪಿಲಿಗ್ರಿಮೇಜ್ ಟೂರಲ್ಲಿ ಇದ್ರು ಅನ್ಸತ್ತೆ, ಪ್ಯಾಕೇಜ್ ಟೂರ್ ಏನೋ, ನಮಗೆ ಯಾವ ಪ್ಯಾಕೇಜ್ ಅಂತ ಗೊತ್ತಿಲ್ಲ. ಅದೇ ಯಾತ್ರೆ ಸಮಯದಲ್ಲಿ ಹಯಗ್ರೀವ ಸ್ವಾಮಿ ಎಲ್ಲಿ ತಪಸ್ಸು ಮಾಡ್ತಾ ಇದ್ರೋ ಅದೇ ಪ್ಲೇಸ್ಗೆ ಅಗಸ್ತ್ಯ ಮಹರ್ಷಿಗಳು ಪಾಸ್ ಮಾಡ್ತಾಯಿದ್ರು. ಅಗಸ್ತ್ಯ ಮಹರ್ಷಿಗಳಿಗೆ ಡೌಟ್ ಬಂತು, ಯಾರೋ ಇದ್ದಾರೆ ಅನ್ಸತ್ತೆ ಇಲ್ಲಿ ಅಂತ ನೋಡೇ ಬಿಡೋಣ ಅಂತ ಅಲ್ಲಿ ಹೋಗಿ ನೋಡಿದ್ರೆ ಹಯಗ್ರೀವ ಸ್ವಾಮಿ. ಅಗಸ್ತ್ಯ ಮಹರ್ಷಿ ಹಯಗ್ರೀವ ಸ್ವಾಮಿನ ನೋಡಿದಾಗ, ದರ್ಶನ ಮಾಡ್ಕೊಂಡಾಗ ತುಂಬ ಖುಷಿಪಟ್ಟು ಪ್ರಾರ್ಥನೆ ಮಾಡಿ, ಸ್ವಾಮಿ ನಿಮ್ಮ ದರ್ಶನ ಆಗಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೀನಿ ಅಂತ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ರು. ಅದಾದಮೇಲೆ ಹಯಗ್ರೀವ ಸ್ವಾಮಿನ ಅಗಸ್ತ್ಯ ಮಹರ್ಷಿಗಳು ಕೇಳ್ತಾರೆ, ಏನು ಸ್ವಾಮಿ ನೀವೇ ಭಗವಂತ ಅಲ್ವಾ, ಸಾಕ್ಷಾತ್ ಭಗವತ್ ಸ್ವರೂಪರಲ್ವಾ, ನೀವು ಯಾರಿಗೋಸ್ಕರ ಅಂತ ತಪಸ್ಸು ಮಾಡ್ತಾ ಇದ್ರಿ ಅಂತ ಕೇಳಿದ್ರು. ಆವಾಗ ಹಯಗ್ರೀವ ಸ್ವಾಮಿ, ನಾನು ಲಲಿತಾ ಪರಾ ಭಟ್ಟಾರಿಕಾ ದೇವಿನ, ಅಂದರೆ ಲಲಿತಾ ದೇವಿನ ನಾನು ತಪಸ್ಸು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರು. ಏನು ಮೇಲೆ ಈಗೋ ಇಲ್ಲದೆ ನಾನು ನನ್ನ ಬಗ್ಗೆನೇ ಧ್ಯಾನ ಮಾಡ್ತಾ ಇದ್ದೀನಿ ಅಂತ. ಸೆಲ್ಫ್ ಓರಿಯೆಂಟೆಡ್ ಮನುಷ್ಯ ಅಲ್ಲ ಹಯಗ್ರೀವ ಸ್ವಾಮಿ, ಭಗವಂತ ಸೆಲ್ಫ್ ಓರಿಯೆಂಟೆಡ್ ಆಗಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ನಾನು ಅಮ್ಮನವ್ರ ಬಗ್ಗೆ ಧ್ಯಾನ ಮಾಡ್ತಾ ಇದ್ದೀನಿ, ನೀವೇ ಅಮ್ಮನವ್ರ ಬಗ್ಗೆ ಧ್ಯಾನ ಮಾಡ್ತಾ ಇದ್ರೆ ಆ ಅಮ್ಮನವ್ರ ಬಗ್ಗೆ, ಲಲಿತಾದೇವಿ ಬಗ್ಗೆ ನನಗೆ ತಿಳಿಸ್ಕೊಡಿ ಅಂತ ಹಯಗ್ರೀವ ಸ್ವಾಮಿನ ಅಗಸ್ತ್ಯರು ಪ್ರಾರ್ಥನೆ ಮಾಡಿದಾಗ ತಥಾಸ್ತು ಅಂತ ಹೇಳಿ ಲಲಿತೋಪಾಖ್ಯಾನ ಅಂತ ಹೇಳಿ ಬ್ರಹ್ಮಾಂಡ ಪುರಾಣದಲ್ಲಿ ಲಲಿತಾ ಅಮ್ಮನವ್ರ ಬಗ್ಗೆ ಪೂರ್ತಿ ವಿಶೇಷಗಳನ್ನು ಹೇಳಿದರು. ಈ ವಿವರಣೆಗಳೆಲ್ಲ ಆದಮೇಲೆ ಒಂದು ಸಂಘಟನೆ ನಡೆಯಿತು. ಅಗಸ್ತ್ಯರೆಲ್ಲ ಕೇಳಿಸ್ಕೊಂಡ ಮೇಲೆ ಆಯ್ತಪ್ಪ ಅಂತ ಹಯಗ್ರೀವ ಸ್ವಾಮಿ, ಇನ್ನೇನು ನಾನು ಹೊರಡೋ ಟೈಮ್ ಆಗಿದೆ, ನಾನು ಹೊರಡ್ತೀನಿ, ನನಗೆ ಬೇರೆ ಕೆಲಸ ಇದೆ, ನಾನು ಮನೆಗೆ ಹೋಗಬೇಕು, ಹೆಂಡತಿ ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಲ್ಲ ಲಕ್ಷ್ಮೀದೇವಿ, ನಾನು ಇನ್ನೇನು ಹೊರಡ್ತೀನಿ ಅಂತ ಹೇಳಿದಾಗ, ಅಗಸ್ತ್ಯರು ಸಾಮಾನ್ಯರಲ್ವಾ, ಗುಡ್ ಸ್ಟೂಡೆಂಟ್ ಇಲ್ಲ ಅನ್ಸುತ್ತೆ ಪಕ್ಕದಲ್ಲಿ, ಅದಕ್ಕೆ ಫ್ರೀ ಆಗಿದ್ದಾರೆ. ಅಗಸ್ತ್ಯರು ಕೇಳಿಬಿಟ್ರು, ಏನು ನೀವು ಇದೆಲ್ಲ ಹೇಳಿದ್ರಿ ಸರಿ, ಆದರೆ ನೀವು ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ನನಗೆ ಹೇಳಲಿಲ್ಲ ಯಾಕೆ ಅಂತ ಕೇಳಿದರು. ಆವಾಗ ಹಯಗ್ರೀವ ಸ್ವಾಮಿ, ಏನಿಲ್ಲ ಸುಮ್ಮನೆ ಅಂತ ಹೇಳಿದರು. ಆದರೆ ಅಗಸ್ತ್ಯ ಮಹರ್ಷಿಗಳು ಬಿಡಲಿಲ್ಲ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಕೊಡಬೇಕು, ಸ್ಟ್ರಾಂಗ್ ಆಗಿ ಹೇಳಬೇಕು, ಆವಾಗಲೇ ಹೇಳ್ತಾರೆ ಅನ್ಸುತ್ತೆ ಅಂತ ಹೇಳಿ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ. ಆ ಸಂವಾದ ಏನು ಅಂತ ನಾವು ಬರೋವಂಥ ಒಂದು ಎಪಿಸೋಡಲ್ಲಿ ನೆನೆಸ್ಕೊಳ್ಳೋಣ. ಅದ್ಭುತವಾಗಿರುವಂಥ ಒಂದು ಸಂವಾದ, ನಾವು ಎಲ್ಲರೂ
ಕೇಳಬೇಕಾಗಿರುವಂಥ ಒಂದು ಸಂವಾದ. ಅಂಥ ಒಂದು ಸಂವಾದದಿಂದ ಮತ್ತೆ ಬರುವಂಥ ಒಂದು ಎಪಿಸೋಡಲ್ಲಿ ಭೇಟಿಯಾಗೋಣ. ಸ್ವಸ್ತಿ.